ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ನೋಡ್ತಾ ಇರ್ಬೋದು, ಇದು ಅಮೆಝಾನ್ ಜಾಬ್ ಅವ್ರದ್ದೇನೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಇದು ಇನ್ವೆಸ್ಟಿಗೇಷನ್ ಅಸೋಸಿಯೇಟ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಅವ್ರು ಹೈರಿಂಗ್ ನಡೆಸ್ತಾ ಇರೋದು. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ನೀವು ಒಂದ್ಸಲ ವೆರಿಫೈ ಮಾಡಿಕೊಂಡು ಜಾಬ್ಗೆ ಅಪ್ಲೈ ಮಾಡಿ. ಇವಾಗ ಮುಂದೆ ಹೋಗಿ ಜಾಬ್ ಅಪ್ಡೇಟ್ ನೋಡೋಣ. ಇದು ಕರ್ನಾಟಕ ಲೊಕೇಶನ್ ಇರೋದು. ಇದು ನೋಡೋದಾದರೆ ನೋಡಿ, ಇಲ್ಲಿ ಜಾಬ್ ಡೀಟೇಲ್ ಇಂಡಿಯಾ ಕರ್ನಾಟಕ ವರ್ಚುವಲ್ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಅಂಡರಲ್ಲಿ ಬರುತ್ತೆ ಈ ರೋಲು. So Amazon India is seeking dedicated, hardworking, analytical candidate with a proven track record of performance and result-oriented thinking to join the transaction risk management team in Bangalore. ಅಂತಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಟೀಮ್ಗೆ ಈ ಥರ ಕ್ಯಾಂಡಿಡೇಟ್ನ ಹುಡುಕ್ತಾ ಇರ್ತಾರೆ, ಹಾರ್ಡ್ ವರ್ಕಿಂಗ್ ಅವ್ರನ್ನ. ಕ್ಯಾಂಡಿಡೇಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ವೈಡ್ ರೇಂಜ್ ಆಫ್ ಡ್ಯೂಟೀಸ್ ರಿಲೇಟೆಡ್ ಟು ಇನ್ವೆಸ್ಟಿಗೇಷನ್ ಆ್ಯಂಡ್ ಎಲಿಮಿನೇಷನ್ ಆಫ್ ಆನ್ಲೈನ್ ಇ ಕಾಮರ್ಸ್ ರಿಸ್ಕ್. ಇವಾಗ ಆಲ್ರೆಡಿ ನೋಡ್ತಾ ಇದ್ದೀವಿ ಎಷ್ಟು ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ಎಷ್ಟು ಕಷ್ಟ ಆಗ್ತಿದೆ ಅಂತ. ಸೊ ಅದನ್ನ ಎಲಿಮಿನೇಟ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಅಕೌಂಟ್ಸ್ನ ಸೇಫಾಗಿ ಇಡೋಕ್ಕೆ ನೋಡ್ತಾ ಇದ್ದಾರೆ. ಹಂಗೆ ಅಕಸ್ಮಾತ್ ಅಮೆಝಾನಲ್ಲಿ ಏನಾರು ಪರ್ಚೇಸ್ ಮಾಡಿ ನಾವು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಅಕಸ್ಮಾತ್ ಅದು ಹೋಗಿರಲ್ಲ ಅವ್ರಿಗೆ. ಸೊ ಅದನ್ನೆಲ್ಲ ನೋಡಿ ಐಡೆಂಟಿಫೈ ಮಾಡಿ ನಾವು ಡೀಲ್ ಮಾಡಬೇಕಾಗುತ್ತೆ. ಐಡಿಯಲ್ ಅಪ್ಲಿಕೆಂಟ್ ವಿಲ್ ಹ್ಯಾವ್ ಎ ಎಕ್ಸ್ಪೀರಿಯನ್ಸ್ ಇನ್ ಇ ಕಾಮರ್ಸ್ ಪೇಟಿಎಮ್ ಸ್ಪೇಸ್, ಪ್ರೀವಿಯಸ್ ಟ್ರಸ್ಟ್ ಆ್ಯಂಡ್ ಸೇಫ್ಟಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ succeeding customer driven workplace. All candidate will be analytical and capable of succeeding fast paced team environment ante. So the investigation position relies on excellent judgment to plan and accomplish goals and will work under very limited to supervision of a manager. ಸೊ ಮ್ಯಾನೇಜರ್ ಏನು ಜಾಸ್ತಿ ಇರಲ್ಲ. ಸೊ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಾವೇ ಓನ್ ರಿಸ್ಕ್ ತೊಗೊಂಡು ಮಾಡಬೇಕಾಗಿರುತ್ತೆ. ಸ್ಕಿಲ್ಸ್ ಆರ್ ಯೂಸ್ಡ್ ಅಥೆಂಟಿಕೇಟ್ ಕಸ್ಟಮರ್ ಆ್ಯಂಡ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ಸ್ಗಳಿಗೆ. ಮತ್ತು ನಿಯರ್ಲಿ ಆಲ್ ದ ಡಿಸಿಷನ್ ಆರ್ ಎಕ್ಸ್ಪೆಕ್ಟೆಡ್ ಟು ಮೇಡ್ ಇಂಡಿಪೆಂಡೆಂಟ್ಲಿ ವಿತ್ ಟು ಲಿಟಲ್ ನೋ ಗೈಡೆನ್ಸ್, ಹೈ ಡಿಗ್ರಿ ಆಫ್ ಅಕ್ಯುರೇಸಿ ಇರಬೇಕು ಅಂತ ಹೇಳಿದ್ದಾರೆ. ದ ಟ್ರಾನ್ಸಾಕ್ಷನ್ ರಿಸ್ಕ್ ಇನ್ವೆಸ್ಟಿಗೇಟರ್ ವಿಲ್ ಬಿ ರಿಕ್ವೈರ್ಡ್ ಟು ಎಂಗೇಜ್ ಇನ್ ಫ್ರೀಕ್ವೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ವಿತ್ ದ ಡಿಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್, ರಿಸ್ಕ್ ಅನಲಿಸ್ಟ್, ರಿಸ್ಕ್ ಇಂಜಿನಿಯರ್, ಅದರ್ ಕಂಪ್ನಿ ಅಸೋಸಿಯೇಟ್ ಆ್ಯಂಡ್ ಥರ್ಡ್ ಪಾರ್ಟಿ ಕಂಪ್ನೀಸ್ ಅಂತಂದರೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇದೆಲ್ಲ ಟೀಮ್ ಜೊತೆ ಮಾತಾಡಬೇಕಾಗಿರುತ್ತೆ ನಾವು. ದೇ ಮೇ ಆಲ್ಸೋ ಬಿ ರಿಕ್ವೈರ್ಡ್ ಟು ಕಾಂಟ್ಯಾಕ್ಟ್ ಎ ಕಸ್ಟಮರ್ ಬೈ ಫೋನ್. ಪ್ರೊಡಕ್ಟಿವಿಟಿ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ವಿಲ್ ಎವ್ಯಾಲ್ಯೂಟೆಡ್ ಅಲಾಂಗ್ ವಿತ್ ದ ಓವರಾಲ್ ಕಾಂಟ್ರಿಬ್ಯೂಷನ್ ಅಂತಂದರೆ ಸಮ್ಟೈಮ್ ನಾವು ಕಸ್ಟಮರ್ನ ವಿಯಾ ಫೋನ್ ಕಾಂಟ್ಯಾಕ್ಟಲ್ಲೂ ಕೂಡ ಮಾತಾಡಬೇಕಾಗಿರುತ್ತೆ. ಕಸ್ಟಮರ್ ಸಪೋರ್ಟ್ ಥರನೂ ವರ್ಕ್ ಮಾಡಬೇಕಾಗಿರುತ್ತೆ. ಇನ್ನು ಕೀ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಇಲ್ಲಿ ದಿಸ್ ಇನ್ಕ್ಲೂಡ್ ಬಟ್ ನಾಟ್ ಲಿಮಿಟೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ರಿಸರ್ಚ್ ಆ್ಯಂಡ್ ಎವ್ಯಾಲ್ಯೂಟ್ ಫ್ಯಾಕ್ಟ್ಸ್ ಸರೌಂಡಿಂಗ್ ಸೆಲ್ಲರ್ ಟ್ರಾನ್ಸಾಕ್ಷನ್ ಅಂತ. ಅಂದರೆ ಈಗ ಟ್ರಾನ್ಸಾಕ್ಷನ್ ಏನೇನಿದೆ ಅನ್ನೋಂತೆಲ್ಲ ನಾವು ನೋಡಬೇಕಾಗಿರುತ್ತೆ. ಟೇಕ್ಸ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಆನ್ ಇನ್ವೆಸ್ಟಿಗೇಟೆಡ್ ಟ್ರಾನ್ಸಾಕ್ಷನ್ ಬೇಸ್ಡ್ ಆನ್ ದ ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಆ್ಯಂಡ್ ಟೂಲ್. ಏನಾದರೂ ಚೇಂಜಸ್ ಇದ್ದರೆ ಆ್ಯಕ್ಷನ್ಸ್ನ ಇಮಿಡಿಯೇಟಾಗಿ ತೊಗೋಬೇಕಾಗಿರುತ್ತೆ. ಡಾಕ್ಯುಮೆಂಟ್ ದೇರ್ ಆ್ಯಕ್ಷನ್ ಬೈ ಪ್ರೊವೈಡಿಂಗ್ ಡೀಟೇಲ್ ಅನೋಟೇಷನ್ ಅಂತ. ಅಂದರೆ ಅವರು ಯಾವ್ಯಾವ ಥರ ರಿಸೀವ್ ಮಾಡ್ಕೊಂಡಿದ್ದಾರೆ, ಆಫರ್ ಬಿಟ್ಟಿದ್ದಾಗ ಎಷ್ಟು ಅಮೌಂಟ್ನ ಪೇ ಮಾಡಿದ್ದಾರೆ ಕಸ್ಟಮರ್, ಅದನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಡಾಕ್ಯುಮೆಂಟ್ ಮಾಡಿ ಇಟ್ಟಿರಬೇಕಾಗಿರುತ್ತೆ. ಕಮ್ಯುನಿಕೇಟ್ ವಿತ್ ಎಕ್ಸ್ಟರ್ನಲ್ ಕಸ್ಟಮರ್ ವಿಯಾ ಫೋನ್ ಆರ್ ಇಮೇಲ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ ಪ್ರೊಸೆಸ್. ಸಮ್ಟೈಮ್ ನಾವು ಇವಾಗ ಬೇರೆ ನಾನೇ ಒಬ್ಬರು ಯಾರಾದ್ರು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ, ನನಗೆ ಏನಾದರೂ ಕಂಪ್ಲೇಂಟ್ ಬಂತು, ನಾನು ರಿಕ್ವೆಸ್ಟ್ ರೈಸ್ ಮಾಡಿದ್ದೀನಿ ಅಂದರೆ ಅವ್ರನ್ನ ನನ್ನ ಕೂಡ ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ ಏನು ಇಶ್ಯೂ ಆಗಿದೆ ಅಂತ. ಅಂಡರ್ಸ್ಟ್ಯಾಂಡ್ ದ ಇಶ್ಯೂ ಆ್ಯಂಡ್ ಮೇಕ್ ಬೆಸ್ಟ್ ಯೂಸ್ ಆಫ್ ದ ಅವೈಲೇಬಲ್ ರಿಸೋರ್ಸ್ ಟು ರಿಸಾಲ್ವ್ ಇಟ್. ಅಂದರೆ ಇಶ್ಯೂ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾವು ಅದಕ್ಕೆ ಅಪ್ರೋಪ್ರಿಯೇಟ್ ಸೊಲ್ಯೂಷನ್ ಕೂಡ ಕೊಡಬೇಕಾಗುತ್ತೆ. ಸಿಸ್ಟಮೆಟಿಕಲಿ ಎಸ್ಕ್ಯುಲೇಟ್ ಪ್ರಾಬ್ಲಮ್ ಆರ್ ವೇರಿಯನ್ಸ್ ಇನ್ ದ ಇನ್ಫಾರ್ಮೇಷನ್. ಏನಾದರೂ ತುಂಬ ಇದ್ದರೆ ಎಸ್ಕ್ಯುಲೇಟ್ ಕೂಡ ಮಾಡಬೇಕಾಗುತ್ತೆ ನಮ್ಮ ಜೊತೆ ಹ್ಯಾಂಡಲ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ. ಕಮ್ಯುನಿಕೇಟ್ ವಿತ್ ಇಂಟರ್ನಲ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್. ಅಂಡರ್ಸ್ಟ್ಯಾಂಡ್ ಪರ್ಫಾರ್ಮೆನ್ಸ್ ಮೆಟ್ರಿಕ್ ಟು ಕ್ರಿಯೇಟ್ ಅನಾಲಿಸಿಸ್ ಫಾರ್ ಡ್ರೈವಿಂಗ್ ಬಿಸ್ನೆಸ್ ಗೋಲ್ಸ್ ಅಂತ ಹೇಳಿದ್ದಾರೆ. ಸೊ ಮೀಟ್ ಇಲ್ಲಿ ಪ್ರೊಡಕ್ಟಿವಿಟಿ ಟಾರ್ಗೆಟ್ಸ್ ಇರುತ್ತೆ, ಅದನ್ನೆಲ್ಲ ನಾವು ಮೀಟ್ ಮಾಡಬೇಕಾಗಿರುತ್ತೆ. ಸೊ ಡೇಯಿಂದ ಅಂದರೆ ಏನು ಮಾಡ್ತೀವಿ ಇಲ್ಲಿ ನೋಡೋದಾದರೆ ಲೈಕ್ ಡೆಮಾನ್ಸ್ಟ್ರೇಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು, ಮತ್ತು ಪ್ರೊಡಕ್ಟಿವಿಟಿ ಇರಬೇಕು ವರ್ಕಲ್ಲಿ, ಮತ್ತು ಕಮ್ಯುನಿಕೇಷನ್ ಇರಬೇಕು ಚೆನ್ನಾಗಿ, ಒಳ್ಳೆ ಎಲ್ಲ ಮ್ಯಾನೇಜರ್ಸ್ ಮತ್ತು ಎಲ್ಲ ಡಿಪಾರ್ಟ್ಮೆಂಟಲ್ ಜೊತೆ ಮಾತಾಡೋಕ್ಕೆ ನಮ್ಗೆ ಗುಡ್ ಕಮ್ಯುನಿಕೇಷನ್ ಇರಬೇಕು. ಮತ್ತು ಗ್ಲೋಬಲ್ ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಒಂದು ಸಾಲಿಡ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಹೈ ಅಕ್ಯುರೇಸಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಬೇಸಿಕ್ ಕ್ವಾಲಿಫಿಕೇಷನ್ ನೋಡೋದಾದರೆ
ಕಮ್ಯುನಿಕೇಷನ್ ಸ್ಕಿಲ್ಸ್ ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ಸ್ಪೋಕನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಗ್ರಾಮ್ಯಾಟಿಕ್ ಕರೆಕ್ಟ್ ಆಗಿರೋ ಇಂಗ್ಲೀಷ್ ಬರಲೇಬೇಕು ಅಂತ ಹೇಳಿದ್ದಾರೆ. ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರಬೇಕು ಮತ್ತು ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನಲ್ ಇಶ್ಯೂ ಕರೆಕ್ಟ್ಲಿ ಆ್ಯಂಡ್ ಕ್ಲಿಯರ್ಲಿ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಮತ್ತು ಇಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಇರಬೇಕು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬೇಕು ಮತ್ತು ವರ್ಕ್ ಟೈಮ್ ಟು ಎನ್ಶೋರ್ ಪ್ರೊಡಕ್ಟಿವಿಟಿ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ನಮ್ಮ ಪ್ರಿಫರ್ಡ್ ಕ್ವಾಲಿಫಿಕೇಷನ್ ನೋಡೋದಾದರೆ ಡೆಮಾನ್ಸ್ಟ್ರೇಟ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್, ಪ್ರೂವನ್ ಎಬಿಲಿಟಿ ಟು ವರ್ಕ್ ಪ್ರೊಡಕ್ಟಿವಿಟಿ ಆ್ಯಂಡ್ ಎಫಿಷಿಯೆಂಟ್ಲಿ ಇನ್ ಇಂಡಿಪೆಂಡೆಂಟ್ ಸೆಟ್ಟಿಂಗ್ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ ಎಕ್ಸಲೆಂಟ್ ಅಟೆನ್ಷನ್ ಟು ಡೀಟೇಲ್ ವರ್ಕ್ ಹೈಯೆಸ್ಟ್ ಲೆವೆಲ್ ಆಫ್ ಅಕ್ಯುರೇಸಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ಅಂದರೆ ನಾವು ಇಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿ ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಕ್ಲಿಕ್ ಮಾಡಿ ಅಪ್ಲೈ ನೌ ಅಂತ ಕೊಡಬೇಕು. ಅಪ್ಲೈ ನೌ ಅಂತ ವಿತ್ ಗೂಗಲಲ್ಲಿ ಲಾಗಿನ್ ಆಗಿ ನಿಮ್ಮ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಇದು AI ಯೂಸ್ ಮಾಡ್ತೀವಿ, ನಿಮ್ಗೆ ಓಕೆನಾ ಅಂತ ಕೇಳ್ತಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂತಂದರೆ ನೋ ಅಂತ ಹಾಕೊಳ್ಳಿ ಅಷ್ಟೇ. ಅದಾದಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ನಾನು ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀನಿ, ಅದಕ್ಕೆ ಸಬ್ಮಿಟೆಡ್ ಅಂತ ಬರ್ತಿದೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.